ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 10th LBA ಸಮಾಜ ವಿಜ್ಞಾನ ಭಾಗ 1 ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವ ಅಧ್ಯಾಯ 9 ದುಡಿಮೆ ಮತ್ತು ಆರ್ಥಿಕ ಜೀವನ. ಈ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 1, ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ. ಉತ್ತರ ಆಪ್ಷನ್ ಡಿ, ಶಿಕ್ಷಕರು. ಇನ್ನು ಎರಡನೇ ಪ್ರಶ್ನೆ, ಅಸಂಘಟಿತ ವಲಯದ ದುಡಿಮೆಗಾರ. ಉತ್ತರ ಆಪ್ಷನ್ ಬಿ, ಕೃಷಿ ಕಾರ್ಮಿಕರು. ಮೂರನೇ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಗೆ ಕಾರಣ. ಆಪ್ಷನ್ ಎ, ಕೈಗಾರೀಕರಣ. ನಾಲ್ಕನೇ ಪ್ರಶ್ನೆ, ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ. ಆಪ್ಷನ್ ಎ, ಜೀತದಾಳು. ಐದನೇ ಪ್ರಶ್ನೆ, ಸಂಭಾವನೆ ರಹಿತ ದುಡಿಮೆಗೆ ಒಂದು ಉತ್ತಮ ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ 6, ದುಡಿಮೆ ಎಂದರೇನು? ಉತ್ತರ, ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದಲ್ಲಿ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಎನ್ನುವರು. ನೆಕ್ಸ್ಟ್ ನೋಡಿ, 7ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಉತ್ತರ, ಒಂದು ಕೆಲಸವನ್ನು ಜನರು ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದ ಭಾವಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ನಾವು ಶ್ರಮ ವಿಭಜನೆ ಎನ್ನಲಾಗಿದೆ. 8ನೇ ಪ್ರಶ್ನೆ, ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಗಿದೆ? ಉತ್ತರ, 1976ರಲ್ಲಿ ಜಾರಿಗೊಳಿಸಿದೆ. 9ನೇ ಪ್ರಶ್ನೆ, ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ? ಉತ್ತರ, ದುಡಿಮೆಯಲ್ಲಿನ ತಾರತಮ್ಯ ನಿವಾರಿಸುವ ಸಲುವಾಗಿ ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಗಿದೆ. ಪ್ರಶ್ನೆ 10, ವಿಶೇಷ ಪರಿಣಿತಿ ಎಂದರೇನು? ಉತ್ತರ, ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಅಥವಾ ಕೌಶಲ್ಯ ಪಡೆಯುವುದೇ ವಿಶೇಷ ಪರಿಣಿತಿ. 11ನೇ ಪ್ರಶ್ನೆ, ಕೂಲಿ ಸಹಿತ ದುಡಿಮೆ ಎಂದರೇನು? ಉತ್ತರ, ಕೂಲಿ, ಸಂಬಳ ಅಥವಾ ಇನ್ಯಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆ ಏನು ನಾವೇನಂತ ಕರಿತೀವಿ? ಕೂಲಿ ಸಹಿತ ದುಡಿಮೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡಿ, 12ನೇ ಪ್ರಶ್ನೆ, ಕೂಲಿ ರಹಿತ ದುಡಿಮೆ ಎಂದರೇನು? ಉತ್ತರ, ಮನಸಂತೋಷದ ದೃಷ್ಟಿಯಿಂದ ಮಾನವನು ತೊಡಗುವ ಕ್ರಿಯೆಗಳೇ ಕೂಲಿ ರಹಿತ ದುಡಿಮೆ. 13ನೇ ಪ್ರಶ್ನೆ, ನಿರುದ್ಯೋಗ ಎಂದರೇನು? ಇದನ್ನು ಮಾರ್ಚ್ 2021ರ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿಯೇ ನಿರುದ್ಯೋಗ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ 14, ಕೂಲಿ ಸಹಿತ ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸ ತಿಳಿಸಿ. ನೋಡಿ, ವ್ಯತ್ಯಾಸಗಳನ್ನು ಯಾವಾಗಲೂ ಈ ರೀತಿ ಬರಿಬೇಕು. ಮೊದಲನೇದಾಗಿ ಕೂಲಿ ಸಹಿತ ದುಡಿಮೆ, ಇನ್ನೊಂದು ಕೂಲಿ ರಹಿತ ದುಡಿಮೆ. ನೋಡಿ, ಕೂಲಿ ಸಹಿತ ದುಡಿಮೆಯಲ್ಲಿ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯಾಗಿದೆ. ಇನ್ನು ಕೂಲಿ ರಹಿತ ದುಡಿಮೆಯಲ್ಲಿ ಮನಸಂತೋಷದ ದೃಷ್ಟಿಯಿಂದ ತೊಡಗುವ ಕ್ರಿಯೆ. ಆರ್ಥಿಕ ಪ್ರತಿಫಲಕ್ಕಾಗಿ ದುಡಿಮೆ, ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ, ಇದು ಎಲ್ಲವೂ ಕೂಲಿ ಸಹಿತ ದುಡಿಮೆಯಾಗಿದೆ. ಇನ್ನು ಕೂಲಿ ರಹಿತ ದುಡಿಮೆ
ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ದುಡಿಮೆ. ಕಲಾಕಾರನೊಬ್ಬನು ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವುದು. ಈ ರೀತಿಯಾಗಿ ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸಗಳಾಗಿವೆ. ನೆಕ್ಸ್ಟ್ 15ನೇ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣಗಳೇನು? ಉತ್ತರ: ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ಇದಿಷ್ಟು ನಿರುದ್ಯೋಗಕ್ಕೆ ಕಾರಣಗಳು. 16ನೇ ಪ್ರಶ್ನೆ, ನಿರುದ್ಯೋಗವು ಒಂದು ಗಂಭೀರ ಸಮಸ್ಯೆಯಾಗಿದೆ ಹೇಗೆ? ಮತ್ತು ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದೆ ಹೇಗೆ? ನಿರುದ್ಯೋಗದಿಂದಾಗುವ ಪರಿಣಾಮಗಳ್ಯಾವುವು? ಉತ್ತರ: ಮೊದಲನೇದಾಗಿ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ ಮತ್ತು ವ್ಯಭಿಚಾರ. ಇವೆಲ್ಲವೂ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಲು ಕಾರಣವಾಗುತ್ತವೆ. ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆ, ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳೇನು? ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ನೋಡಿ, ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ. ಎಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡಿ. ಏಪ್ರಿಲ್ 2016ರಿಂದ ಪರೀಕ್ಷೆ 3/2024ರಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ ನೋಡಿ, ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ, ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ. 18ನೇ ಪ್ರಶ್ನೆ, ಸಂಘಟಿತ ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ಅಥವಾ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನ ಹೇಗೆ? ನೋಡಿ, ಸಂಘಟಿತ ಕೆಲಸಗಾರರು ಇನ್ನು ಅಸಂಘಟಿತ ಕೆಲಸಗಾರರು. ಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧತೆ, ನಿಗದಿತ ವೇತನ ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯಗಳಿರುತ್ತವೆ. ಅಧಿಕಾರದ ಏಣಿ ಶ್ರೇಣಿ ಇರುತ್ತದೆ. ವೈದ್ಯಕೀಯ ಸೌಲಭ್ಯಗಳಿವೆ. ಇನ್ನು ಕೆಲಸದ ಭದ್ರತೆ ಇರುತ್ತದೆ. ಇನ್ನು ಅಸಂಘಟಿತ ಕೆಲಸಗಾರರು ನೋಡೋದಾದರೆ ಕಾಯ್ದೆ ಕಾನೂನುಗಳಿರುವುದಿಲ್ಲ. ನಿಗದಿತ ವೇತನ ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯಗಳಿರುವುದಿಲ್ಲ. ಇನ್ನು ಅಧಿಕಾರದ ಏಣಿ ಶ್ರೇಣಿ ಇರುವುದಿಲ್ಲ. ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. ಕೆಲಸದ ಭದ್ರತೆ ಇರುವುದಿಲ್ಲ. ಇದಿಷ್ಟು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು. ನೆಕ್ಸ್ಟ್ 19ನೇ ಪ್ರಶ್ನೆ, ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳೇನು? ನೋಡಿ, ಈ ಪ್ರಶ್ನೆ ಕೂಡ ಎಷ್ಟು ಬಾರಿ ಎಕ್ಸಾಮ್ನಲ್ಲಿ ಬಂದಿದೆ. ಉತ್ತರ: ದುಡಿಮೆಗೆ ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ. ಕಾಯ್ದೆ ಕಾನೂನುಗಳಿರುವುದಿಲ್ಲ. ನಿಗದಿತ ಕಾರ್ಯಕ್ಷೇತ್ರ ಇರುವುದಿಲ್ಲ. ಕಡಿಮೆ ಕೂಲಿ ನೀಡಲಾಗುತ್ತದೆ. ಉಚಿತ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ. ನಿಗದಿತ ವೇತನ, ವಿರಾಮ ವೇತನ, ನಿವೃತ್ತಿ ವೇತನ ಹಾಗೂ ಭತ್ಯೆಗಳಿರುವುದಿಲ್ಲ. ಶೋಷಣೆಗೆ ಒಳಗಾಗುವ ಸಾಧ್ಯತೆಗಳಿರುತ್ತವೆ. 20ನೇ ಪ್ರಶ್ನೆ, ಸಂಘಟಿತ ವಲಯದ ದುಡಿಮೆಯ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಈ ಪ್ರಶ್ನೆ ಏಪ್ರಿಲ್ 2023, ಮೇ 2025ರ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಉತ್ತರ: ಕಾನೂನು ಕಾಯ್ದೆಗಳಿಗೆ ಬದ್ಧತೆ, ನಿಶ್ಚಿತ ನಿಯಮಗಳು, ಅಧಿಕಾರದ ಏಣಿ ಶ್ರೇಣಿ, ವಿಶೇಷ ಪರಿಣಿತಿ ತರಬೇತಿ, ಪ್ರತಿಭೆ ಅನುಭವ, ಶೈಕ್ಷಣಿಕ ಅರ್ಹತೆಗಳಿಗೆ ಅವಕಾಶ, ಎಲ್ಲ ವ್ಯವಹಾರಗಳು ಬರಹ ರೂಪದಲ್ಲಿರುತ್ತವೆ, ನಿಗದಿತ ವೇತನ ಭತ್ಯೆ,
ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ನಿಗದಿತ ಕೆಲಸದ ಅವಧಿ. 21ನೇ ಪ್ರಶ್ನೆ, ದುಡಿಮೆಯಲ್ಲಿನ ತಾರತಮ್ಯೆಯ ಸ್ವರೂಪವನ್ನು ವಿವರಿಸಿ. ಉತ್ತರ: ದುಡಿಮೆಯಲ್ಲಿನ ತಾರತಮ್ಯೆಯ ಸ್ವರೂಪ: ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯ ದುಡಿಮೆಯ ತಾರತಮ್ಯ. ಸ್ತ್ರೀ ಪುರುಷರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ. ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗುತ್ತದೆ. ಪುರುಷರಿಗೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ. ಸ್ತ್ರೀಯರಿಗೆ ಕಡಿಮೆ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ. ಕೃಷಿಕ ಸಮಾಜವು ಕೆಲಸ ಕಾರ್ಯಗಳ ಅಸಮಾನ ಹಂಚಿಕೆ. ಇನ್ನು ಕೂಲಿ ನೀಡುವುದರಲ್ಲಿಯೂ ಭೇದ ಭಾವ. ಇದಿಷ್ಟು ದುಡಿಮೆಯಲ್ಲಿನ ತಾರತಮ್ಯ. ಇಲ್ಲಿಗೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವ 9ನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ, ಈ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಮುಗಿತು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.